ನೋಡ್ತಾ ಇದ್ದೀರಾ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಪೆಂಡ್ರೈವ್ ಹಂಚಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷವನ್ನು ಮುಗಿಸಲು ಅವಣಿಸುತ್ತಿದೆ ಮತ್ತು ಹಂಚಿಕೆ ಮಾಡಿ ಇರುವವರನ್ನು ಕೂಡಲೇ ಬಂಧಿಸಲು ಮೀನಾಮೇಷ ಎಣಿಸುತ್ತಿದೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಅನಂತ ಸುಬ್ಬರಾವ್ ಆರೋಪಿಸಿದ್ದಾರೆ. ಪೆಂಡ್ರೈವ್ ಹಗರಣದಲ್ಲಿ ಕೋರ್ಟ್ನಿಂದ ಜಾಮೀನು ತಿರಸ್ಕಾರವಾಗಿದ್ದರೂ ಕೂಡ ಈವರೆಗೆ SIT ಅವರು ಬೇಲೂರು ತಾಲೂಕಿನ ಆದಂಥ ವಿನಯಗೌಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೆಂಡ್ರೈವ್ ಪ್ರಕರಣದಲ್ಲಿ ಕಾರು ಚಾಲಕ ಕಾರ್ತಿಕ್, ಬೇಲೂರಿನ ತಾಲೂಕಿನ ವಿನಯಗೌಡ, ಬಿಕ್ಕೋಡಿನ ಚೇತನ್ ಅವರಿಗೆ ನ್ಯಾಯಾಲಯ ಜಾಮೀನು ನಿರಾಕರಿಸಿದರೂ ಅವರನ್ನು SIT ಸಂಸ್ಥೆಗೆ ವಶಕ್ಕೆ ಪಡೆಯುತ್ತಿಲ್ಲ. ಅವರು ಕೇವಲ ಜೆಡಿಎಸ್ ಪಕ್ಷವನ್ನೇ ಗುರಿಯಾಗಿಸುತ್ತಿದೆ. ಯಾವುದೇ ಸಾಕ್ಷಿ ಇಲ್ಲದಿದ್ದರೂ ಕೇವಲ ಒಂದೇ ಹೇಳಿಕೆಗೆ ರೇವಣ್ಣ ಅವರನ್ನು ಬಂಧಿಸಿದರು. ಆದರೆ ಪೆಂಡ್ರೈವ್ ಹಂಚಿಕೆಯಲ್ಲಿ ಪ್ರಮುಖ ಆರೋಪಿಗಳನ್ನು ಏಕೆ ಬಂಧಿಸುತ್ತಿಲ್ಲ? ಕಾರಣ, ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನು DK ಸುರೇಶ್ ವಿರುದ್ಧ ನಿಲ್ಲಿಸಿದ್ದರಿಂದ ಅಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಕ್ಕೆ ಹೆಚ್ಚು ಪ್ರಾಬಲ್ಯ ಇರುವುದರಿಂದ ಬಿಜೆಪಿ ಪಕ್ಷ ಅಷ್ಟೇನು ಪರಿಣಾಮ ಬೀರಿಲ್ಲ ಎಂದು ತಿಳಿದಿದ್ದರೂ ಮೈತ್ರಿಯಾದ ಸಂದರ್ಭ ನಮ್ಮ ಪಕ್ಷವನ್ನು ಬಲಹೀನಗೊಳಿಸಲು ಪೆಂಡ್ರೈವ್ ಹಂಚಿಕೆ ಮಾಡಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. HD ರೇವಣ್ಣ ಅವರ ಮೇಲೆ ಯಾವುದೇ ದಾಖಲೆ ಇಲ್ಲದೆ ಇದ್ದರೂ SIT ಅವರು ರೇವಣ್ಣ ಅವರನ್ನು ಬಂಧಿಸಿದ್ದರು. ಇದರಿಂದ ಜೆಡಿಎಸ್ ಕಾರ್ಯಕರ್ತರ ಶಕ್ತಿ ಕುಗ್ಗುತ್ತದೆ, ಜೆಡಿಎಸ್ ಪಕ್ಷ ಕುಗ್ಗುತ್ತದೆ ಎಂದು ಭಾವಿಸಿದ್ದಾರೆ. ಆದರೆ ಅದರ ತಿರುವನ್ನು ಕರ್ನಾಟಕದ ಜನತೆ ನೋಡಿದೆ. ಕಾನೂನಿಗೆ ಎಲ್ಲರೂ ಒಂದೇ. ಪ್ರಜ್ವಲ್ ಭಾರತಕ್ಕೆ ಬಂದು ತನಿಖೆಗೆ ಸ್ಪಂದಿಸಬೇಕು ಎಂದು ಹೈಕಮಾಂಡ್ ಹೇಳಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದರೂ ಕಾನೂನು ಹೇಳುವ ತೀರ್ಪಿಗೆ ಗೌರವ ಕೊಡಬೇಕು, ಯಾರನ್ನು ಒಳಗೆ ಮಾಡುವ ರಾಜಕಾರಣ ಮಾಡಬಾರದು ಎಂದು ಕಿಡಿಕಾರಿದ ಅವರು, ಶಿವಲಿಂಗೇಗೌಡ ಮಂತ್ರಿಯಾಗಿರಬೇಕಾದಾಗ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರನ್ನು ಓಲೈಕೆ ಮಾಡಲು ಜೆಡಿಎಸ್ ವಿರುದ್ಧ ಹಾಗೂ ಮಾನ್ಯ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡುತ್ತಿದ್ದಾರೆ. ಅವರು ಮೈತ್ರಿಯಾಗುವ ಕನಸು ನನಸಾಗಿ ಉಳಿದಿದೆ. ಅವರನ್ನು ಓಲೈಕೆ ಮಾಡಿಕೊಂಡೇ ಬದುಕಬೇಕು ಎಂದು ಕಿಡಿಕಾರಿದ ಅವರು, ಈಗ ನಡೆಸುತ್ತಿರುವ ತನಿಖೆ ಪಾರದರ್ಶಕವಾಗಿ ನಡೆಯುತ್ತಿಲ್ಲ, ಕೂಡಲೇ CBIಗೆ ವಹಿಸಬೇಕೆಂದು ತಾಲೂಕು ಜೆಡಿಎಸ್ ಪಕ್ಷ ಆಗ್ರಹಿಸುತ್ತಿದ್ದೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ BD ಚಂದ್ರೇಗೌಡ, ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ CH ಮಹೇಶ್, APMC ಮಾಜಿ ಅಧ್ಯಕ್ಷ ಅದ್ದೂರಿ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಲ್ಲೇನಹಳ್ಳಿ ರವಿಕುಮಾರ್ ಹಾಜರಿದ್ದರು. ಅಡ್ರೆಸ್ ಇರ್ತಕ್ಕಂಥವ್ರು ಅಲ್ಲಿ ಆಧಾರ್ ಅಡ್ರೆಸ್ ಇರ್ತಕ್ಕಂಥವ್ರು 265 ಮತದಾರರಿದ್ದಾರೆ. ಹಾಗಾಗಿ ಈ 205 ಮತದಾರರು ನಾವು ಭೇಟಿ ಮಾಡ್ತಾ ಇದ್ದೇವೆ. ಇಡೀ ಜಿಲ್ಲೆಯಲ್ಲಿ ಈ 4 ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ವಿವೇಕಾನಂದ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಮತದಾನವನ್ನು ಮಾಡೋದ್ರ ಮೂಲಕವಾಗಿ ಗೆಲ್ಲಿಸಬೇಕಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಹಾಗಾಗಿ ನಾವು ಈ ಮೂಲಕ ಎಲ್ಲ ಮತದಾರರು ಕೂಡ ನಾವು ವಿನಂತಿ ಮಾಡ್ಕೊಳ್ತೇನೆ, ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಡೋದ್ರ ಮೂಲಕವಾಗಿ ವಿವೇಕಾನಂದ ಅವರನ್ನು ಆಯ್ಕೆ ಮಾಡಿ ಈ ಒಂದು ವಿಧಾನ ಪರಿಷತ್ಗೆ ಕಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ.